ಕನಕ ಗುರುಪೀಠಕ್ಕೆ ದೇವಾಲಯಕ್ಕೆ ಕನಕ ಗುರುಪೀಠಕ್ಕೆ ಕನಕ ಗುರುಪೀಠಕ್ಕೆ ಶಾಖಾ ಮಠದ ದಶಮಾನೋತ್ಸವ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ಜಯಂತಿ ಹಾಗೂ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಕಾಗಿನೆಲೆ ಮಹಾಸಂಸ್ಥಾನದ ಜಗದ್ಗುರುಗಳಾದ ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಶ್ರೀ 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 ಈಶ್ವರಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಗೋವರ್ಧನಗಿರಿ ಪುರಿ ಮಹಾಸ್ವಾಮೀಜಿಗಳ ಪಾದಗಳಿಗೆ ವಂದಿಸುತ್ತಾ, ಅಮರೇಶ್ವರ ಸ್ವಾಮೀಜಿಗಳ ಪಾದಗಳಿಗೆ ವಂದಿಸುತ್ತಾ, ಸೋಮೇಶ್ವರ ಸ್ವಾಮೀಜಿಗಳ ಪಾದಗಳಿಗೆ ವಂದಿಸುತ್ತಾ, ಅಮೋಘ ಸಿದ್ದೇಶ್ವರಾನಂದ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ ಹಾಗೂ ಸಮಾಜದ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನ ಬಯಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರೇ, ಮೇಲ್ಮನೆಯ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ಮುಖಂಡರು ಶ್ರೀ ಯತೀಂದ್ರ ಸಿದ್ದರಾಮಯ್ಯನವರೇ, ಶಾಸಕರಾದ ರಾಘವೇಂದ್ರ ಹಿತ್ತಾಳ್ರವರೇ, ಮತ್ತೊಬ್ಬ ಶಾಸಕರಾದ ತರೀಕೆರೆ ಶ್ರೀನಿವಾಸರವರೇ, ಮಾನ್ಯ ಸಂಸದರಾದ ರಾಜಶೇಖರ್ ಹಿತ್ತಾಳ್ರವರೇ, ಹಿರಿಯರು ಮಾಜಿ ಸಂಸದರು ಆದ ವಿರೂಪಾಕ್ಷಪ್ಪನವರೇ, ಪಕ್ಕದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸವರಾಜ್ ಶಿವಣ್ಣನವರೇ, ಮೇಲ್ಮನೆಯ ಮಾಜಿ ಸದಸ್ಯರಾದ ರಘುನಾಥ್ ಮಲ್ಕಾಪುರಿರವರೇ, ಪ್ರೊಫೆಸರ್ BK ರವಿರವರೇ, ನಗರದ ಮಹಾದೇವಪ್ಪನವರೇ, HD ಪಾಟೀಲ್ ರವರೇ, ಹರಿಹರದ ನಾಯಕರು, ಸಮಾಜದ ಬಂಧುಗಳು ಆದ ಶ್ರೀನಿವಾಸ ಹರಿಹರರವರೇ, ಬೋರ್ಡ್ನ ಅಧ್ಯಕ್ಷರಾದ ನಾಗೇಂದ್ರರವರೇ, ದಾವಣಗೆರೆ ಮಹಾನಗರ ಪಾಲಿಕೆಯ ಆಯುಕ್ತರೇ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಪತ್ರಿಕಾ ವರದಿಗಾರರ ಮಿತ್ರರೇ, ಸಹೋದರ ಸಹೋದರಿಯರೇ, ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಈ ರಾಜ್ಯದ ದೀನ ದಲಿತರ ಬಂಧು ಎಲ್ಲ ವರ್ಗಗಳ ನಾಯಕರು, ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರಬೇಕಾಗಿತ್ತು. ಆದ್ರೆ ಸ್ವಾಮಿಗಳು ಈಗಾಗಲೇ ಹೇಳಿದ್ದಾರೆ, CWC ಮೀಟಿಂಗ್ ಡೆಲ್ಲಿಯಲ್ಲಿ ಅತಿ ಜರೂರಾಗಿ ಕರೆದಿದ್ರಿಂದ ಸಿದ್ದರಾಮಯ್ಯ ಸಾಹೇಬರು ಡೆಲ್ಲಿಗೆ ಹೋಗಿದ್ದಾರೆ. ಅವ್ರ ಪರವಾಗಿ ನಾನು ಡಾಕ್ಟರ್ ಯತೀಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ ಅಂತ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾರೆ. ಕಾಗಿನೆಲೆ ಮಹಾಸಂಸ್ಥಾನ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಅವರು ಪೀಠಾಧಿಗಳು ಆದ್ಮೇಲೆ ನೂರಾರು ಕೋಟಿಗಳ ಅನುದಾನದಲ್ಲಿ ಶ್ರೀ ಮಠ ಒಂದು ಉತ್ಕೃಷ್ಟ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಲಿಕ್ಕೆ ನಮ್ಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಈ ವಿಶೇಷವಾದ ಸಂದರ್ಭದಲ್ಲಿ ಸುಮಾರು 49 ಎಲ್ಲ ಜಾತಿ ಜನಾಂಗಗಳ ಮದುವೆಗಳನ್ನು ಮಾಡುವುದರ ಮುಖಾಂತರ ಸರ್ವೇ ಜನ ಸುಖಿನೋ ಭವಂತು ಅಂತ
ಹೇಳುವಂತ ಕೆಲಸವನ್ನ ಇವತ್ತು ಶ್ರೀಮಠ ಮಾಡಿದ್ದಾರೆ, ಸ್ವಾಮಿಗಳು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇಡೀ ರಾಜ್ಯದಲ್ಲಿ ಯಾವುದೇ ಜಾತಿ ಜನಾಂಗ ಅನ್ನದೆ ಎಲ್ಲ ಮಠ ಮಾನ್ಯಗಳಿಗೆ ನೂರಾರು ಕೋಟಿಗಳ ಅನುದಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರು ನಗರ, ಯಲಹಂಕ ಕ್ಷೇತ್ರ ಬೆಂಗಳೂರು ನಗರಕ್ಕೆ ಸೇರಿದಂತ ಜಾಗದಲ್ಲಿ ಸುಮಾರು 50 ಎಕರೆ ಜಮೀನನ್ನ ಎಲ್ಲ ಹಿಂದ ಮಠಗಳಿಗೂ ಹಾಗೂ ಮೇಲ್ವರ್ಗದ ಮಠಗಳಿಗೂ ಕೊಟ್ಟಂತಹ ಕೀರ್ತಿ. 50 ಎಕರೆ ಅಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ಬೆಂಗಳೂರು ನಗರದಲ್ಲಿ 1 ಎಕರೆಗೆ 25 ಕೋಟಿ ರೂಪಾಯಿ ಬಾಳ್ತದೆ. ಸುಮಾರು 1 ತಿಂಗಳ ಮುಂಚೆ 1250 ಕೋಟಿ ರೂಪಾಯಿಗಳ ಜಮೀನುಗಳನ್ನ ಎಲ್ಲ ಮಠಗಳಿಗೆ ಮೇಲೆ ಕೂತಿದಾರಲ್ಲ, ಎಲ್ಲ ಮಠಗಳಿಗೆ ಕೊಟ್ಟಂತಹ ಒಂದು ಪುಣ್ಯವಾದ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ, ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇಡೀ ರಾಜ್ಯದಲ್ಲಿರುವಂತ ಎಲ್ಲ ಜಾತಿ ಜನಾಂಗಗಳ ಮಠಗಳಿಗೆ ಅವರ ಚೌಟಿಗಳನ್ನು ಕಟ್ಟಲಿಕ್ಕೆ, ಅವರ ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ನೂರಾರು ಕೋಟಿಗಳನ್ನ ಕೊಟ್ಟಂತ ಸರ್ಕಾರ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರೀ ಒಂದೇ ಜನಾಂಗದ ನಾಯಕರಲ್ಲ ಸಿದ್ದರಾಮಯ್ಯನವರು, 8 ಕೋಟಿ ಜನಸಂಖ್ಯೆಯಲ್ಲಿರುವಂತಹ ಎಲ್ಲ ಜನರ ಒಂದು ಧ್ವನಿಯಾಗಿ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ಕಾಯಕ ಯೋಗಿ ಬಸವಣ್ಣವರು ಏನ್ ಹೇಳಿದ್ರು, ಸಮ ಸಮಾಜದ ಸೃಷ್ಟಿ, ಅದನ್ನೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಿರ್ಮಾಣ ಮಾಡಿದ್ದಾರೆ. 14ನೇ ಶತಮಾನದಲ್ಲಿ ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಏನ್ ಹೇಳಿದ್ರು, ಸಮ ಸಮಾಜದ ಸೃಷ್ಟಿ, ಎಲ್ರೂ ಒಂದೇ ಅಂತ ಒಂದು ಸಾರವನ್ನ ಏನು ಕೊಟ್ಟಿದ್ರು, ಅದನ್ನೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ತನ್ನ ಆಡಳಿತದಲ್ಲಿ ತೋರಿಸ್ತಾ ಇದ್ದಾರೆ. ಅದಾದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ, ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ, ಅವನು ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಜನಾಂಗಕ್ಕೆ ಸೇರಿರಲಿ, ಯಾವುದೇ ಪಕ್ಷಗಳಿಗೆ ಸೇರಿರಲಿ, ಅವನು ಸಹ ಈ ರಾಜ್ಯದ ಒಬ್ಬ ಪ್ರಜೆ, ಈ ದೇಶದ ಪ್ರಜೆ. ಅವನಿಗೂ ಮೇಲ್ವರ್ಗದವನಿಗೆ ಏನು ಅನುಕೂಲಗಳು ಸಿಗ್ತದೆ ಅದೇ ಕಟ್ಟ ಕಡೆಯ ಮಂಚನಿಗೂ ಸಿಗ್ಬೇಕು ಅಂತ ಹೇಳಿ ಸರ್ವರನ್ನು ಒಂದೇ ರೀತಿಯಲ್ಲಿ ಕಾಣುವಂತಹ ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಚಾಚೂ ತಪ್ಪದೆ ತನ್ನ ಆಡಳಿತದಲ್ಲಿ ಇವತ್ತು ಅಳವಡಿಸಿಕೊಂಡು ಈ ರಾಜ್ಯವನ್ನ ಒಂದು ಉತ್ತಮವಾಗಿ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. 17 ಬಜೆಟ್ಗಳನ್ನ ಕೊಟ್ಟಂತಹ ಸಿದ್ದರಾಮಯ್ಯನವರು 2 ಸರ್ತಿ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿತ್ತು, 2 ಸರ್ತಿ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿತ್ತು. 1983ರಿಂದ 2026 ತನಕ ಇಷ್ಟು 45 ವರ್ಷಗಳಲ್ಲಿ ಸುದೀರ್ಘವಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಪ್ರೀತಿ ವಿಶ್ವಾಸ, AICC ಆಶೀರ್ವಾದದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು 8 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರ ಒಂದು ನಿಷ್ಕಳಂಕ ಒಂದು ರಾಜಕಾರಣ ಏನಿದೆ ಅದನ್ನ ನಾವೆಲ್ಲ ಬಹಳಷ್ಟು ಯೋಚನೆ ಮಾಡ್ಬೇಕಾಗ್ತದೆ. ಇವತ್ತು ಶ್ರೀಮಠಕ್ಕೆ ಬೇಕಾದಂತಹ ಅನೇಕ ಸಹಾಯಗಳನ್ನ ಇವತ್ತು ನಮ್ಮ ಸರ್ಕಾರ ಮಾಡುದು. ಬರೀ ಕುರುಬ ಸಮಾಜಕ್ಕೆ ಅಲ್ಲದೆ ಈ ರಾಜ್ಯದಲ್ಲಿ ಯಾವುದೇ ಸಮಾಜ ಇರಲಿ ಅವ್ರನ್ನ ಯಾವತ್ತು ಬರಿಗೈಲಲ್ಲಿ ವಾಪಸ್ಸು ಕಳಿಸಿದಂತಹ ನಿದರ್ಶನ ನಮ್ಮ ಸರ್ಕಾರದಲ್ಲಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಮುಂಚಿನ ದಿವಸಗಳಲ್ಲಿ
ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವ ಮುಂಚೆ ನಮ್ಮ ಜನಾಂಗ, ಕುರುಬರು, ಹಿಂದುಳಿದವರು, ಬೇರೆ ಜನಾಂಗದವರು ಸಹ ಸಮಾಜದಲ್ಲಿ ಕಟ್ಟಕಡೆಯ ಜನಾಂಗದವರು ಇದ್ರು. ಅವರು ನಾವು ಈ ಜಾತಿಗೆ ಸೇರಿದವರು ಅಂತ ಹೇಳಲಿಕ್ಕೆ ಬಹಳಷ್ಟು ಮುಜುಗರ ಪಡ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ನಾವು ಇಂತಿಂತ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತ ಹೇಳಲಿಕ್ಕೆ ಎದೆ ಸಿಡಿಸಿ ಹೇಳುವಂತ ಸಂದರ್ಭವನ್ನ ಕಲ್ಪಿಸಿಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀನಿ. ಮತ್ತೆ ನಿರಂಜನಾನಂದಪುರಿ ಸ್ವಾಮಿಗಳು ಬರೀ ಮಠವನ್ನ ಕಟ್ಟಿಲ್ಲ, ಇಡೀ ಸಮಾಜವನ್ನ, ಇಡೀ ರಾಜ್ಯದಲ್ಲಿ ಸ್ವಾಭಿಮಾನದಿಂದ ತಲೆ ಎತ್ತುವಂತ ಕೆಲಸವನ್ನ ಇವತ್ತು ಮಾಡಿದ. ನಿರಂಜನಾನಂದಪುರಿ ಸ್ವಾಮಿಗಳು ಮಠಾಧೀಶರಾದ್ಮೇಲೆ ಬಹಳಷ್ಟು ಸುಸಜ್ಜಿತವಾದ ಕಟ್ಟಡಗಳನ್ನ ಈ ಬೆಳ್ಳೂಡಿಯಲ್ಲಿ ಕಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಸಹ ಶಾಖಾ ಮಠವನ್ನ ಬಹಳಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅರವಳ್ಳಿ ಅಲ್ಲ, ಅದು ಅರವಳ್ಳಿನ ಎಲ್ಲಿ ಮಠ ಕಟ್ಟಿದ್ದು? ಅಲ್ಲಿ ಕೇತುವಳ್ಳಿ ಬಹಳ ಸುಸಜ್ಜಿತವಾದ ಕಟ್ಟಡವನ್ನ ಕಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಶ್ರೀನಿವಾಸ ನಗರ, ಗಿರಿನಗರದಲ್ಲಿ ಇವತ್ತು ಸುಸಜ್ಜಿತವಾದ ಹೆಣ್ಣು ಮಕ್ಕಳ ಹಾಸ್ಟೆಲ್ ಅನ್ನು ಕಟ್ಟಿ, ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿ, ಅದರಲ್ಲಿ 30 ಲಕ್ಷ ರೂಪಾಯಿ ಇವತ್ತು ತಿಂಗಳಿಗೆ ಬಾಡಿಗೆ ಬಂದಿದೆ. ಆ ಬಾಡಿಗೆ ಹಣದಲ್ಲಿ ನಮ್ಮ ಜನಾಂಗದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನ ಕೊಡುವಂತ ಕೆಲಸ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ನಾವೆಲ್ಲರೂ ಸೇರಿ, ನಾನು ಡಾಕ್ಟರ್ ಯತೀಂದ್ರ, ನಾವೆಲ್ಲರೂ ಮೇಲೆ ಯಾರಿದ್ದೀವಿ, ನಾವೆಲ್ಲರೂ ಸ್ವಂತ ಹಣದಲ್ಲಿ ಕಟ್ಟಿಸಿರೋದು. ಸರ್ಕಾರದ ಯಾವುದೇ ಅನುದಾನ ತಗೊಂಡಿಲ್ಲ, ಇದಕ್ಕೆ ಯಾವುದೇ ಕಂಪ್ನಿಗಳ ಸ್ಪಾನ್ಸರ್ಶಿಪ್ ತಗೊಂಡಿಲ್ಲ, ಯಾವುದೇ ಕಂಪ್ನಿಗಳಿಂದ ಹಣ ತಗೊಂಡಿಲ್ಲ. ಸರ್ಕಾರದಲ್ಲಿ 1 ರೂಪಾಯಿ ಸಹ ತಗೊಳ್ಳದೆ ಈ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಇವತ್ತು ಸುಮಾರು 25ರಿಂದ 30 ಲಕ್ಷ ಬರೀ ಒಂದು ಕಟ್ಟಡದಲ್ಲಿ ನಮ್ಮ ಸಮಾಜಕ್ಕೆ ಬಾಡಿಗೆ ಬರ್ತಾರೆ. ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಕುರುಬರ ಸಂಘ ಗಾಂಧಿನಗರದಲ್ಲಿತ್ತು. ಕಟ್ಟಡ ಸೋರಿಕೆ ಆಗ್ತಾ ಇತ್ತು, ಜನಗಳಿಗೆ ಅನುಕೂಲ ಆಗ್ತಾ ಇರಲಿಲ್ಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಒಂದಿನ ಕರೆದು ಹೇಳಿದ್ರು, ಎಲ್ಲ ಸಮಾಜದ ಡೈರೆಕ್ಟರ್ಗಳು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಈ ಕಟ್ಟಡವನ್ನ ಮರು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಈ ಕಟ್ಟಡಕ್ಕೆ 1 ರೂಪಾಯಿ ಸಹ ನಾನು ಸರ್ಕಾರದ ಹಣ ಕೊಡಲ್ಲ. ಸಮಾಜದ ಬಂಧುಗಳು ವೈದ್ಯ ಸುರೇಶ್ ನಾಯಕತ್ವದಲ್ಲಿ ಈ ಕಟ್ಟಡ ಕಟ್ಟಿ ಅಂತ ಹೇಳಿದ್ರು. ಈಗಾಗಲೇ 1 ಫ್ಲೋರ್ ಆಗಿದೆ. 35 ಕೋಟಿ ರೂಪಾಯಿಗಳ ವೆಚ್ಚ ಆ ಕಟ್ಟಡಕ್ಕೆ. 35 ಕೋಟಿ ರೂಪಾಯಿಗಳನ್ನ ಕುರುಬ ಸಮಾಜದ ಅಲ್ಲದೆ ಬೇರೆ ಯಾರ ಹತ್ರನೂ 1 ರೂಪಾಯಿ ಸಹ ನಾವು ತಗೋತಾ ಇಲ್ಲ. ಒಂದೇ 1 ರೂಪಾಯಿ ಸರ್ಕಾರದ ಅನುದಾನನೂ ತಗೋತಾ ಇಲ್ಲ. ಬೇರೆ ಸಮಾಜದ ಬಂಧುಗಳು, ನಮ್ಮ ಅಣ್ಣ ತಮ್ಮಗಳು ಅವ್ರ ಹತ್ರ ತಗೊಂಡ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ತಗೊಂಡಿಲ್ಲ. ನಮ್ಮ ಸಮಾಜ ಇವತ್ತು ಕುರುಬ ಸಮಾಜ ಆರ್ಥಿಕವಾಗಿ ಸದೃಢ ಆಗಿದೆ. ಇಂಥ ಕಡೆ ಸ್ವಲ್ಪ ಕಮ್ಮಿ ಇದೆ, ಆದ್ರೆ ಬೆಂಗಳೂರಿನ ಕಡೆ ಎಲ್ಲ ಸ್ವಲ್ಪ ದೇವರ ದಯದಿಂದ, ನಮ್ಮ ಕನಕದಾಸರ ಆಶೀರ್ವಾದದಿಂದ ಸಮಾಜ ಒಂದು ಒಳ್ಳೆಯ ಮಟ್ಟದಿದೆ. 35 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಾವು ಈಗಾಗಲೇ ಅದು ಕಮರ್ಷಿಯಲ್ ಕಟ್ಟಡ ಮತ್ತೆ ಮೇಲೆ 2 ಫ್ಲೋರ್ ಹಾಸ್ಟೆಲ್, 300 ಜನ ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾದ ಹಾಸ್ಟೆಲ್ ಅನ್ನ ಕಟ್ಟುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ 1 ಫ್ಲೋರ್ ಆಗಿದೆ. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಯಾರು ಕಟ್ಲಿ ಬೀಳ್ಲಿ, ನೀನ್ ಕಟ್ಟಂಗಿದೆ ಹೇಳು, ನಾನು ಅಂತೀನಿ ಅಂತ. ಕಟ್ಟಡ ಕಟ್ಟಲಿಕ್ಕೆ ಹೊಡಿಲಿಕ್ಕೆ ನನಗೆ ಅವಕಾಶ ಕೊಡ್ತೀನಿ. ನಾನು ನೀವ್ ಇರ್ಬೇಕಾದ್ರೆ ಏನ್ ಕಟ್ಟಡ ಬಿಡಿ ಅಂತ ಹೇಳಿ ಕಟ್ಟಿದ್ರಿ. ಈಗ 1 ಫ್ಲೋರ್ ಆಗಿದೆ. ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೇನೆ ಆ ಕಟ್ಟಡವನ್ನ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ರಾಜ್ಯ. ಮತ್ತು ಎಲ್ಲ ಜನಾಂಗಗಳ ಜನತೆ ನಮ್ ಜೊತೆ ಇತ್ತು. ನಾವು ಬೇರೆ ಜನಾಂಗದ ಜೊತೆ ಅಣ್ಣ ತಮ್ಮಂದಿರ ತರ ಜೀವನ ಮಾಡಬೇಕಾಗಿದೆ. 50 ಲಕ್ಷಕ್ಕೂ ಇನ್ನೂ ಹೆಚ್ಚು ಇರುವಂತ ಕುರುಬ ಸಮಾಜ ಇವತ್ತು ರಾಜಕೀಯ ಪ್ರಜ್ಞೆಯನ್ನು ಗಳಿಸಿಕೊಂಡಿದೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು,
ಯಾರ ನಾಯಕತ್ವದಲ್ಲಿ ನಾವು ಮುಂದೆ ಹೋಗ್ಬೇಕು ಅಂತ ಅವ್ರಿಗೆ ಅರಿವಿದೆ. ಆ ಅರಿವನ್ನ ಮೂಡಿಸಿದಂತ ನಾಯಕ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ನಮ್ಮ ಸ್ವಾಮೀಜಿಗಳು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ವೀರಾಂಜನಾನಂದಪುರಿ ಸ್ವಾಮಿಗಳ ನಾಯಕತ್ವದಲ್ಲಿ, ಈಶ್ವರಾನಂದಪುರಿ ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ಅವರು ಜೋಳಿಗೆ ಇಟ್ಕೊಂಡು ಓಡಾಡ್ತಾರೆ. ಅಂದ್ರೆ ಗುರುಗಳು, ಸ್ವಾಮೀಜಿಗಳು ಭಿಕ್ಷೆ ಬೇಡಿ ಮಠವನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ 4 ಎಕರೆ ಹೇಳ್ತಾ ಇದ್ರು ಸ್ವಾಮೀಜಿಗಳು. ಸ್ವಾಮೀಜಿಗಳೇ, 4 ಎಕರೆ ಅಲ್ಲ, ನೀವು ಇವಾಗ 400 ಎಕರೆ ತಗೊಂಡ್ರು ಆರ್ಥಿಕ ಸಹಾಯವನ್ನು ಮಾಡುವಂತ ಶಕ್ತಿ ನಮ್ಮ ಸಮಾಜಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಪುಣ್ಯವಾದ ಕೆಲಸ ಇವತ್ತು ದಶಮಾನೋತ್ಸವದ ಜೊತೆಯೊಳಗಡೆ 49 ಮದುವೆಗಳನ್ನ ಮಾಡಿ ಅವರ ಜೀವನ ಸುಖಕರವಾಗಿ ನಡೀಲಿ ಅಂತ ಹೇಳಿ ಇವತ್ತು ಎಲ್ಲ ಸ್ವಾಮೀಜಿಗಳು, ಎಲ್ಲ ಜಾತಿ ಜನಾಂಗದ ಸ್ವಾಮೀಜಿಗಳು ಇವತ್ತು ಇದನ್ನ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರು ಶಾಖಾ ಮಠದ ಸ್ವಾಮೀಜಿಗಳು ಅವರು ಮಾತಾಡಲ್ಲ, ಮಾತು ಕಮ್ಮಿ, ಕೆಲಸ ಜಾಸ್ತಿ. ನೋಡಿ, ಇವಾಗ ಹಂಗೆ ಕೂತ್ಕೊಂಡ ಮಾತಾಡಲ್ಲ ಸ್ವಾಮೀಜಿ, ಮೌನ ಭಂಗ. ನಮ್ಮ ಇಬ್ಬರು ಸ್ವಾಮಿಗಳ ಜೊತೆಯಲ್ಲಿ ನಮ್ಮ ಮೈಸೂರು ಮಠದ ಶಾಖಾ ಮಠದ ಸ್ವಾಮೀಜಿಗಳು ಸಹ ಬಹಳಷ್ಟು ನಮ್ಮ ಮಠದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಿದ್ದಡಿ ಬ್ರಿಡ್ಜ್ ಸ್ವಾಮೀಜಿಗಳು ಈ ಒಂದು 4 ತಿಂಗಳ ಮುಂಚೆ ಕಾಲವಾದ ಅವ್ರಿಗೂ ಸಹ, ಆ ಶಾಖಾ ಮಠಕ್ಕೂ ಸಹ ನಮ್ಮ ನಿರಂಜನಾನಂದಪುರಿ ಸ್ವಾಮಿಗಳ ಒಂದು ನಾಯಕತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೂರಿಸಿ ಅವರ ಒಂದು ಸಮ್ಮತಿಯೊಂದಿಗೆ ಅಲ್ಲಿನೂ ಸಹ ಒಂದು ಒಳ್ಳೆಯ ಗುರುಗಳನ್ನ ನಾವು ನೇಮಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸ್ವಾಮೀಜಿಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಿ, ಸ್ವಾಮೀಜಿಗಳು 50 ವರ್ಷ ದಾಟಿದ್ದಾರೆ. ಸ್ವಾಮೀಜಿಗಳು ನನಗಿಂತ 3 ವರ್ಷ ಸಣ್ಣವರು, ಆದರೂ ಗುರುದೇವರು. ಗುರು ಅಂದ್ರೆ ದೈವ ಸಮಾನ, ತಂದೆ ತಾಯಿ ಬಿಟ್ಟರೆ ಗುರುವೇ ದೈವ. ಆದ್ರಿಂದ ಗುರುಗಳಿಗೆ ಇನ್ನೂ 100 ವರ್ಷ ಇದೇ ತರ ಗಟ್ಟಿ ಮುಟ್ಟಿಯಾಗಿರ್ಲಿ. ನಮ್ಮ ಸ್ವಾಮೀಜಿ ನೋಡಿದ್ರೆ ಯಾವ್ದು ರಜರ್ಕಿಂತ ಕಮ್ಮಿ ಇಲ್ಲ. ಸ್ವಾಮೀಜಿ ಒಳ್ಳೆ ಫೈಟರ್ ತರ ಅವರು. ನಮ್ಮ ಸ್ವಾಮೀಜಿ ಅತಿ ಹೆಚ್ಚಿನದಾಗಿ ಉಪವಾಸವನ್ನ ಮಾಡಿ ಹಣ್ಣು ಹಂಪಲು ಕಿತ್ಕೊಂಡು ಸ್ವಾಮೀಜಿನೇ ಇಷ್ಟು ಗಟ್ಟಿ ಮುಟ್ಟಾಗಿದ್ರೆ ಸ್ವಾಮೀಜಿ ನಮ್ಗೆಲ್ಲ ಪ್ರೇರೇಪಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿವಸಗಳಲ್ಲಿ ಯಾವುದೇ ಸಮಾಜ, ಬರೀ ನಮ್ಮ ಸಮಾಜ ಒಂದೇ ಅಲ್ಲ. ನಮ್ಮ ಸ್ವಾಮೀಜಿ, ನಮ್ಮ ಮಠದ ಸ್ವಾಮೀಜಿ ಬಂದಿದ್ರು, ಭಗೀರಥ ಸ್ವಾಮೀಜಿಗಳು ಬಂದಿದ್ರು. ಭಗೀರಥ ಸ್ವಾಮೀಜಿಗಳದ್ದು ಸಹ ಕ್ಯಾಬಿನೆಟ್ ಅಲ್ಲಿ ಇಡ್ಬೇಕು ಅಂತ ಹೇಳಿದಾಗ ಸ್ವಾಮೀಜಿಗಳು ಎಲ್ಲಿ ಸ್ವಾಮೀಜಿ ಜಾಗ ಗಜಮ್ಮನ ಅಚ್ಚುಕಟ್ಟು ಅಂದ್ರೆ 1 ಎಕರೆ ಅಂದ್ರೆ ಒಂದು 50 ಕೋಟಿ ಆಗ್ತದೆ ಸ್ವಾಮೀಜಿ. ಕಮ್ಮಿ ಅಂದ್ರೆ 50 ಕೋಟಿ ರೂಪಾಯಿಗಳದ 1 ಎಕರೆ ಜಾಗವನ್ನ ನಮ್ದೊಂದು ಬೆಂಗಳೂರಲ್ಲಿ ಒಂದು ಮಠದಿತ್ತು, ಅದು ಒಂದು 50 ಎಕರೆ ಆಗ್ತದೆ. 100 ಕೋಟಿ ಜಮೀನನ್ನ ದುರ್ಗ ಸಮಾಜಕ್ಕೆ ಮತ್ತು ಭಗೀರಥ ಸ್ವಾಮೀಜಿಗಳಿಗೆ ಕೊಡ್ಬೇಕು ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ಇಡ್ಸ್ತಾ ಇದ್ದೀನಿ. ನಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆಯನ್ನ ಪಡೆದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಹೊಗಳಿ ಏನು ಅವ್ರಿಗೆ ಹೇಳ್ಬೇಕಾಗಿಲ್ಲ. ಜನಮನಗಳಲ್ಲಿ ಇರುವಂತಹ ವ್ಯಕ್ತಿ, ಅವರ ಮುಖ ನೋಡಿದ್ರೇನೆ ನಮ್ಗೆ ಖುಷಿ ಅನಿಸ್ತದೆ. ಈ ದೇಶದಲ್ಲಿ ಯಾರಾದ್ರೂ ಪ್ರಾಮಾಣಿಕ ರಾಜಕಾರಣಿ ಇದ್ರೆ ನಂಬರ್ 1 ಅದು ಸಿದ್ದರಾಮಯ್ಯ. ನಂಬರ್ 1. 2 ಸರಿ ಈ ರಾಜ್ಯದ ಮುಖ್ಯಮಂತ್ರಿ ರೀ, 2 ಸರ್ತಿ. ಅವ್ರು ಮನ್ಸು ಮಾಡಿದ್ರೆ ಇಡೀ ಅರ್ಧ ಬೆಂಗಳೂರು ತಗೋಬೇಕಾಗಿತ್ತು. ನಾನೇ 100 ಸರಿ ಹೇಳಿದ್ದೀನಿ, ಯಾವ್ದಾದ್ರು ಒಂದು ಸೈಟ್ ತಗೊಂಡು ಮನೆ ಕಟ್ಟಿಸಿ. ಯಾವಾಗ ಹೇಳ್ತಾ ಇರ್ತೀನಿ, ಯಾವ ತರ ನಮ್ ಸಿದ್ದರಾಮಯ್ಯ ಸಾಹೇಬರು ಯಾವ ತರ ದುಡ್ಡಿಗೆ ಆಸೆ ಪಡಲ್ಲ, ಅದಕ್ಕಿಂತ ಇನ್ನೂ ಏನ್ ಹೇಳ್ತಾರೆ, ಇನ್ನೂ ಹತ್ತತ್ತ ನಮ್ಮ ಎತ್ತಿದ್ರೆ ಆಯಪ್ಪ ದುಡ್ಡು ಕಡೆ ಗಮನನೇ ಕೊಡಲ್ಲ. ಸೈಟು ಬೇಡ, ಏನು ಬೇಡ ಸರ್, ನಮ್ಮ ಮೈಸೂರಲ್ಲಿ ಮನೆ ಇದೆ, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ತಾನೆ 2028 ಆದ್ಮೇಲೆ ಮೈಸೂರಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ಮನೆನೇ ಇಲ್ಲ. ಬೆಂಗಳೂರಲ್ಲಿ ಯಾರಾದ್ರೂ ಸ್ವಾಮೀಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ್ರೂ ಮಿನಿಮಮ್ ಬೆಂಗಳೂರಲ್ಲಿ ಒಂದು 10 ಸೈಟ್ ಇಟ್ಕೊಂಡಿರ್ತಾರೆ ಸ್ವಾಮಿ. ಸಿದ್ದರಾಮಯ್ಯ ಸಾಹೇಬ್ರ ಮನೆನೇ ಇಲ್ಲ ಸ್ವಾಮೀಜಿ. ಇರೋ ಮನೆ ಒಂದು ವಿಜಯನಗರದ, ಅದು ಬಾಡಿಗೆ ಕೊಟ್ಬಿಟ್ಟವ್ರೆ. ನೀವು ಎಲ್ಲಿರ್ತೀರಿ ಬೆಂಗಳೂರಲ್ಲಿ ಅಂದ್ರೆ, ಬೆಂಗಳೂರಲ್ಲಿ ಇರಲ್ಲಪ್ಪ, ನಾನು ಮೈಸೂರಲ್ಲಿ ಇರ್ತೀನಿ ಅಂತ. ಆದ್ರೂ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದ ಇವತ್ತು
ಇಡೀ ಸಮಾಜದ ಮೇಲೆ ಇದೆ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಬಡವರ ಮೇಲೆ ಇದೆ. ಯಾವುದೇ ಜಾತಿಯವರು, ಮೇಲ್ವರ್ಗದ ಜಾತಿಯಲ್ಲಿರುವಂತಹ ಬಡವರು ಸಹ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಒಂದು ಅವರ ಆಳ್ವಿಕೆಯಲ್ಲಿ ಸುಖವಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.